ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಶಿಶ್ನ ಸ್ಮಾಲ್ ಪೆನಿಸ್ ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಕಮೆಂಟ್ ಬರ್ತಿದೆ, ಸರ್ ನನ್ನ ಪೆನಿಸ್ ಸೈಜ್ ಚಿಕ್ಕದಿದೆ, ಮದುವೆ ಆಗಬೇಕು, ಭಯ ಆಗ್ತಿದೆ. ಯಾಕಂದರೆ ಎಲ್ಲ ಹೇಳ್ತಾರೆ 6 ಇಂಚು, 7 ಇಂಚು, 8 ಇಂಚ್, 10 ಇಂಚ್ ಅಂತ. ನನ್ನ ಬರೀ 2 ಇಂಚ್ ಇದೆ ಸರ್, ಅದೂ ಎರೆಕ್ಟ್ ಆದಮೇಲೆ. ಇದು ಸಫಿಷಿಯೆಂಟಾ ಅಥವಾ ನಾನು ಮದುವೆ ಮಾಡಲಾ ಬೇಡ? ಮದುವೆ ಆದರೆ ಸುಮ್ಮನೆ ಏನೋ ಡೈವರ್ಸು ಅದು ಇದು ಮುಜುಗರ ಆಗೋದು ಬೇಡ. ಸೊ ಮಿತ್ರರೇ, ಆ್ಯಸ್ ಎ ಮೆಡಿಕಲ್ ಪ್ರಾಕ್ಟೀಷ್ನರ್, ಆ್ಯಸ್ ಎ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ನಂದು ಸೆಕ್ಸುವಲ್ ಮೆಡಿಸಿನಲ್ಲಿ ಅಥವಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ 15 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ತಮಗೆ ಏನು ಹೇಳ್ತಿದ್ದೀನಿ ಅಂದರೆ, ತಮ್ಮ ಪೆನಿಸ್ 2 ಇಂಚಿದೆ ನಿಮೂರಿಕೆ ಆದಮೇಲೆ, ಬಟ್ ಆ ನಿಮೂರಿಕೆ ಇಫ್ ಆರ್ ಏಬಲ್ ಟು ಮೇಂಟೈನ್ ಇಟ್ ಫಾರ್ 5 to 7 minutes, ಆ 2 ಇಂಚ್ ಎರೆಕ್ಷನ್ ಮಾತ್ರ ಇದ್ರೂ ನೀವೇನಾದ್ರೂ 5 ನಿಮಿಷ ಅಥವಾ 7 ನಿಮಿಷ ಆ ನಿಮೂರಿಕೆನ ಹೋಲ್ಡ್ ಮಾಡೋ ತಮ್ಮ ಹತ್ರ ಕೆಪಾಸಿಟಿ ಇದ್ದರೆ, ದ್ಯಾಟ್ ಈಸ್ ಕ್ವೈಟ್ ಸಫಿಷಿಯೆಂಟ್ ಟು ಸ್ಯಾಟಿಸ್ಫೈ ಎ ವುಮೆನ್. ಯಾಕಂದರೆ ನಾವು ಫೀಮೇಲ್ ವೆಜೈನಾ ಬಗ್ಗೆ ಯಾವಾಗ ಯೋಚನೆ ಮಾಡಿದಾಗ, ಆ ಸ್ಟಾರ್ಟಿಂಗ್ 2 ಇಂಚ್ ಮಾತ್ರನೇ ನರ್ವ್ ಸಪ್ಲೈ ಅವ್ರ ಬಾಡಿನಲ್ಲಿ ಜಾಸ್ತಿ. ಜಸ್ಟ್ ಇಮ್ಯಾಜಿನ್, ಇದು ಫೀಮೇಲ್ ವೆಜೈನಾ ಇದೆ ಅಂತ. ಈ ವೆಜೈನಾನಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ನಲ್ಲಿ 2 ಇಂಚ್ ಏನಿರುತ್ತೆ ನೋಡಿ, ಅಲ್ಲಿ ನರ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಒಳಗಡೆ ಎಕ್ಸ್ಪ್ಯಾಂಡ್ ಆಗುತ್ತೆ ವೆಜೈನಾ 4 ಇಂಚ್ to 6 ಇಂಚು, ಬಟ್ ಸೆನ್ಸೇಷನ್ ಇರಲ್ಲ. ನಿಮ್ದು 2 ಇಂಚೇ ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ, ಇಷ್ಟೇ ಪೆನಿಸ್ ಇದೆ. ಬಟ್ ಇಫ್ ಯು ಆರ್ ಏಬಲ್ ಟು ಮೇಂಟೈನ್ ಅ ರಬ್ ಇಟ್ ಫಾರ್ ಲಾಂಗರ್ ಪೀರಿಯಡ್, ಅಂದರೆ ಒಂದು 2 ದಿಂದ 3 ಇಂಚ್ ಪೆನಿಸು ಒಂದು 5 ದಿಂದ 7 ನಿಮಿಷ ಈ ಥರ ಪೆನಿಟ್ರೇಟ್ ಮಾಡ್ತಾ ಇದ್ದರೆ, ಒಂದು ಫೀಮೇಲ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ತೃಪ್ತಿ ಕೊಡೋಕ್ಕೆ ಸಾಧ್ಯ. ಅದು ನೀವು ಫ್ಯಾಂಟಸಿ ಇದು ಮಾಡ್ಕೋಬೇಡಿ. ಯಾವುದೋ ಒಂದು ಬ್ಲೂ ಫಿಲ್ಮ್ ನೋಡಿಬಿಟ್ಟು, ಅವರು ಬ್ಲೂ ಫಿಲ್ಮ್ನಲ್ಲಿ ಅವನು ಯಾವುದೋ ಮಾಡೆಲ್ ಇರ್ತಾನೆ, ಅವನದು ಪೆನಿಸ್ ತುಂಬ ದಪ್ಪ ಮತ್ತು ಉದ್ದ ಇರುತ್ತೆ. ಸೊ ಹುಡುಗಿನೂ ಸರ್ ನಮ್ಮದು ಅವ್ರು ನೋಡಿ ಎಷ್ಟು ದೊಡ್ಡದಿದೆ, ಚಿಕ್ಕದಿದೆ ಅಂತ ಆ ಥರ ಹೇಳ್ತಿದ್ದಾರೆ. ನೋಡಿ, ದೇವರು ಪ್ರತಿಯೊಬ್ಬರಿಗೆ ಒಂದೊಂದು ಆಕಾರ ಅಂತ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರದ್ದು ಜೀನ್ಸ್ ಬೇರೆ. ಈಗ ನನ್ನ ಫ್ಯಾಮಿಲಿನಲ್ಲಿ ಎಲ್ಲ 5 ಫೀಟು 6 ಫೀಟ್ ಇದ್ದಾರೆ ಅಂದರೆ, ಬೇರೆ ಫ್ಯಾಮಿಲಿನಲ್ಲೂ ಎಲ್ಲರೂ 5 ಫೂಟ್ ಇರಲೇಬೇಕಂತಿಲ್ಲ. ಅದಕ್ಕಿಂತ ಕಡಿಮೆ ಹಿಡ್ದವ್ರು ಇರ್ಬೋದು, ಅದಕ್ಕಿಂತ ಜಾಸ್ತಿ ಹಿಡ್ದವರು ಇರ್ಬೋದು. ಸೊ ಆ ಫ್ಯಾಮಿಲಿಯಲ್ಲಿ ಒಂದೊಂದು ಜೀನ್ ಬಂದಿದ್ದಿರುತ್ತೆ. ಆ ಪ್ರಕಾರ ಪೆನಿಸ್ ಸೈಜು ಡಿಫ್ರೆಂಟ್ ಇರುತ್ತೆ. ಮತ್ತು ಇವು ಏನು ಮಾಡ್ಲಿಂಗ್ನಲ್ಲಿ ಎಂತ ಬ್ಲೂ ಫಿಲ್ಮ್ನಲ್ಲಿ ಏನು ಆ್ಯಕ್ಟರ್ಸ್ ಇರ್ತಾರೆ ನೋಡಿ, ಅವ್ರು ಸ್ಪೆಷಲ್ ಅದಕ್ಕಾಗಿಯೇ ಸ್ಟೀರಾಯ್ಡ್ಸು, ಟೆಸ್ಟೋಸ್ಟಿರಾನ್ ಇಂಜೆಕ್ಷನ್ ಎಲ್ಲ ತೊಗೊಂಡ್ಬಿಟ್ಟು ಅದರದ್ದು ಸೈಜ್ನ ಸ್ವಲ್ಪ ಎನ್ಹಾನ್ಸ್ ಮಾಡಿ, ಮತ್ತು ಇವು ಮೂವಿ ಮಾಡೋರೆಲ್ಲ ಆ ಥರನೇ ಸೈಜ್ ಜಾಸ್ತಿ ದೊಡ್ಡದಿದ್ದವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೂವೀಸ್ ಮಾಡ್ತಾರೆ. ಯಾಕಂದರೆ ಅದರಿಂದ ಅವರಿಗೆ ದುಡ್ಡು ಪಡಿಬೇಕು. ಸೊ ಅದು ಎಷ್ಟು ಆ ಸೈಜ್ ಏನು ತೋರಿಸ್ತಾರೆ ನೋಡಿ, ಪ್ರಪಂಚದಲ್ಲಿ ಬರೀ ಒಂದು 2% ಅಥವಾ 3% ಜನ ಆ ಸೈಜವ್ರು ಇರ್ತಾರೆ. ಆ್ಯಂಡ್ ಆವ್ರೇಜ್ ಇಂಡಿಯನ್ ಪೆನಿಸ್ ಸೈಜ್ ನಾನು ಮುಂಚೆನೂ ಹೇಳಿದ್ದೀನಿ, ಫ್ಲ್ಯಾಸಿಡ್ ಹೌಸ್ನಲ್ಲಿ 1.5 ಇಂಚಿಂದ 2 ಇಂಚು, ಎರೆಕ್ಟ್ನಲ್ಲಿ ಒಂದು 4 ಇಂಚ್ to 5 ಇಂಚ್ ಆವ್ರೇಜ್ ಇಂಡಿಯನ್ ಸೈಜ್. ಬಟ್ ಸ್ಟಿಲ್ ಇಫ್ ಯುವರ್ ಸೈಜ್ ಇದು 2 ಇಂಚ್ ಎರೆಕ್ಷನಲ್ಲಿ ಆದ್ರೂ ನಿಮ್ಮ ಎರೆಕ್ಷನ್ ಲಾಂಗರ್ ಪೀರಿಯಡ್ವರೆಗೆ ತಾವು ಹೋಲ್ಡ್ ಮಾಡೋದು ಕೆಪಾಸಿಟಿ ತಮ್ಮ ಬಾಡಿನಲ್ಲಿ ಇದ್ದರೆ, ಯು ಕ್ಯಾನ್ ಹ್ಯಾವ್ ಎ ವಂಡರ್ಫುಲ್ ಸೆಕ್ಸ್. ಸುಮ್ಮನೆ ಸೈಜ್ನ ಕಂಪೇರ್ ಮಾಡಿಬಿಟ್ಟು ಅದ್ರ ಬಗ್ಗೆ ಸುಮ್ಮನೆ ಏನೇನೋ ನಾನಾ ರೀತಿ ವಿಚಾರ ಮಾಡಿ, ಆ ಆನ್ಲೈನ್ ಪರ್ಚೇಸ್ ಮಾಡಿಬಿಟ್ಟು ಆ ಸ್ಪ್ರೇ ತರಿಸ್ದೆ, ಅಲ್ಲಿ ಏನೋ ನೋಡಿಬಿಟ್ಟು ಅದು ತರಿಸಿ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ರೀತಿ ವ್ಯಾಯಾಮ ಮಾಡಿ, ಬಿಸಿ ಬಿಸಿ ಅನ್ನ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಹಣ್ಣುಗಳು ಚೆನ್ನಾಗಿ ತೊಗೊಳ್ಳಿ, ರೆಗ್ಯುಲರಾಗಿ ಸ್ವಿಮ್ಮಿಂಗ್ ಮಾಡಿ, ಜಂಪ್ ಮಾಡಿ, ಜೊತೆಗೆ ಸ್ವಲ್ಪ ಆಸನಗಳು ಮಾಡಿ. ಎಷ್ಟು ತಾವು ಫಿಟ್ ಇರ್ತೀರ, ಎಷ್ಟು ಆ ಏರಿಯಾಗೆ ರಕ್ತ ಚೆನ್ನಾಗಿ ಬಂದು ಅಷ್ಟು ಸೆಕ್ಸ್ ಲೈಫ್ ಒಳ್ಳೆಯದಾಗುತ್ತೆ. ಸೊ ಸೈಜ್ ಬಗ್ಗೆ ತಲೆಯಲ್ಲಿ ಜಾಸ್ತಿ ಇಟ್ಕೋಬೇಡಿ. ಧನ್ಯವಾದ.